ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಮಿರ್ಲೆ ಗ್ರಾಮ ಪಂಚಾಯಿತಿಯ ಪಿಡಿಒ ಸಂದೀಪ್ ಅವರನ್ನು ಅಮಾನತು ಮಾಡಿ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಆದೇಶ ಮಾಡಿದರು. ಈ ವಿಚಾರ ತಿಳಿದ ಕೂಡಲೇ ಮಿರ್ಲೆ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಂದ ಪಟಾಕಿ ಹೊಡೆದು ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಿದರು. ಹೇಮಂತ್ ಕುಮಾರ್ ಅವರು ಮಾತನಾಡಿ, ಮಿರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮತ್ತು ಅಧ್ಯಕ್ಷ ಬಾಬು ಅವರು ಸೇರಿಕೊಂಡು ಭ್ರಷ್ಟಾಚಾರ ನಡೆದಿದೆ ಹಾಗೂ ಬಂದಂತಹ ಸಾರ್ವಜನಿಕರಿಗೆ ಪಿಡಿಒ ಸಂದೀಪ್ ಸಾರ್ವಜನಿಕರಿಗೆ ಅವರು ಶಬ್ದಗಳಿಂದ ಬಾಯಿಗೆ ಬಂದಂತೆ ಮಾತನಾಡಿದರು ಮತ್ತು ನಾವು ಗ್ರಾಮಸ್ಥರು ಯಾವುದೇ ಸಮಯದಲ್ಲೂ ಕರೆದರೂ ತನಿಖೆಗೆ ಸಹಕರಿಸುತ್ತೇವೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಮಿರ್ಲೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವರು ಗೆದ್ದಿರೋರ್ಗೆ ಒಬ್ರಿಗೂ ಕೌಶಲ್ಯರಿಗೆ ಬೆಲೆ ಕೊಡಲ್ಲ. ಊರ ಒಳಗಡೆ ಹೋದ್ರೆ ನೀನು ಹೆಂಡತಿ ಗೆಲ್ಸಿರೋದು ಯಾಕೆ, ನಿಂಗೆ ಗಂಡನ ಗೆಲ್ಸಿರೋದು ಯಾಕೆ ಅಂತಾರೆ. ಇವರೇ ಮಾಡ್ಕೋತಾರೆ. ಇವ್ರು ರೊಟ್ಟಿಗೆ ತುಪ್ಪ ಬಿದ್ದಾಗೋಗೋದೆ. ಯಾರೂ ನಮ್ಮ ಏನೂ ಮಾಡೋಕ್ಕಾಗಲ್ಲ, ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅರುಣ, ಬಾಲು, ಪಿಡಿಒ ಸಂದೀಪ್ ಅವರು ಆಗಿದ್ದಾರೆ. ಈ ಥರ ಆದರೆ ನಮಗೆ ಪರಿಹಾರ ಏನು? ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಆಗೈತೆ ಮಿರ್ಲೆಲಿ. ಇದಕ್ಕೊಂದು ತಕ್ಕ ಪರಿಹಾರ ಆಗಬೇಕು. ಇಲ್ಲೆಲ್ಲ ಬಂದಿರೋ ಜನ ಏನು ಸೌತ್ ಆಫ್ರಿಕಾದಿಂದ ಬಂದಿದ್ದಾರೆ. ಮಿರ್ಲೆ ಜನಗಳಿಗೆ ಇವರು ಅಭಿವೃದ್ಧಿ ಅಧಿಕಾರಿಯಾಗಿ ಊರು ಗ್ರಾಮಕ್ಕೆ ಒಳ್ಳೆಯದು ಕೆಟ್ಟದು ಅಹವಾಲುಗಳನ್ನ ಸ್ವೀಕರಿಸೋಕೆ ಬಂದಿರೋದು ಅಭಿವೃದ್ಧಿ ಅಧಿಕಾರಿ. ಇವನು ರಾವಣ ರಾಜ್ಯ ಮಾಡಾಕ್ಬಿಟ್ಟವನೇ. ರಾಮ ರಾಜ್ಯ ಅಂತ ಇದ್ದ ಊರನ್ನ ಒಬ್ರಿಗೊಬ್ರನ್ನ ಘರ್ಷಣೆ ಮಾಡಿ ತಂದು ಮಾಡಿಬಿಟ್ಟವ್ರೆ. ಚೇರ್ಮನ್ನು ಇವ್ರವೇ ಸಟ್ಟಿದ್ಕೆ ಪುಟ್ಟಿದ್ಕೆ ನಾನು ಸಾಲಿರಾಮ್ದನು ಅಂತ ರೌಡಿ ಜಾ ಮಾಡಂಗೆ ಆಡ್ತಾರೆ. ಅದ್ರ ಜೊತೆಗೆ ಚೇರ್ಮನ್ನು ಕಂಪ್ಲೇಂಟ್ ಕೊಡೋ ನಡ್ರಿ ಅಂತ ಸ್ಟೇಷನ್ಗೆ ಹೋಗ್ತಾರೆ. ಇದ ವ್ಯವಹಾರ ಏನು ಇದ ವ್ಯವಹಾರ? ಎಷ್ಟೆಷ್ಟು ದುಡ್ಡು ಅವ್ಯವಹಾರಗಳು ಮಾಡೋರು ಗೊತ್ತಾ ಇವರು. ಇವ್ರಿಗೆ ಸ್ವಾರ್ಥ ರಾಜಕಾರಣ ಆಗದೆ. ಇಲ್ಲಿ ಗೆದ್ದಿರೋರು ಒಬ್ಬರು ಲೆಕ್ಕಕ್ಕಿಲ್ಲ. ಇವ್ರು ಇಷ್ಟು ಬಂದಂಗೆ ಆಗೈತೆ. ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾಕೆ ಅಂದರೆ ಅವ್ರಾಗಲೇ ಒಂದು ರೊಟ್ಟಿಗೆ ತುಪ್ಪ ಬಿದ್ದಾಗದೆ, ನಮ್ಗೆ ತುಪ್ಪ ಬಿದ್ದಾಗದೆ ಊರು ಜನ ಧಿಕ್ಕಾರ ಕೂಗಲಿ, ಚೂಮಾರಿ ಹಾಕಲಿ, ಬಡೀಲಿ ಬೈಲಿ, ಇವರು ಬಂಡು ಬಿದ್ದುಬಿಟ್ಟವ್ರೆ. ಅದಕ್ಕೆ ಸರ್ ಲೋಕಾಯುಕ್ತರಿಗೆ, CSಗೆ, EOಗೆ ಎಲ್ರಿಗೂ ಮೇಲ್ಮನೆ ಇದಕ್ಕೆಲ್ಲ ಕೊಟ್ಟಾಗೈತೆ. ಈಗ ಒಂದು ತಕ್ಕ ಪರಿಹಾರ ಕಳ್ಸವ್ರೆ. ಮೇಲ್ಕಂಡ ಅಧಿಕಾರಿಗಳ್ಗಾಗ್ಬೋದು, ರಾಜಕಾರಣಿಗಳ್ಗಾಗ್ಬೋದು, ಯಾರೇ ನ್ಯಾಯಾಧೀಶರಿಗಾಗ್ಬೋದು, ಇವ್ರಿಗೆ ಒಂದು ಅಮಾನತುಗೊಳಿಸಿರೋದು ಇಡೀ ನಮ್ಮ ಮಿರ್ಲೆ ಜನಾಂಗಕ್ಕೆ ಮತ್ತು ನಾವು ಇಲ್ಲಿ ಗಂಟ ಹೋರಾಡಿದ ಒಂದು ಪ್ರತಿಫಲಕ್ಕೆ ನಮಗೊಂದು ಮರ್ಯಾದೆ ಸಿಕ್ಕದೆ. ಒಟ್ಟಿನಲ್ಲಿ ಒಂದು ತುಂಬ ನೋವಲ್ಲಿತ್ತು ಮಿರ್ಲೆ. ಇಂಥ ದೊಡ್ಡ ಮಿರ್ಲೆ ಪಟ್ಟಣ ಇದೊಂದು PDO ಸರ್ವ್ ಮಾಡೋಕ್ಕಾಯ್ತಲ್ವಾ? ಇಂಥದ್ದೊಂದು ಪಂಚಾಯತಿ ಇದೇನು ಹಿಂಗೆ ಹಗರಣಕ್ಕೆ ಬಂದದಲ್ಲ ಅನ್ನೋದು ಜಾಸ್ತಿ ಆಗ್ಬಿಟ್ಟಿತ್ತು.